ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಲೋಕಕ್ಕೆ ತಿಳಿಯದ ಆಹಾರ ಇದೆಯಾ? ಲೋಕಕ್ಕೆ ತಿಳಿಯದ ಆಹಾರ ಇದೆಯಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ತಂದೆಯಾದ ದೇವರು ಸರ್ವ ಮಾನವರಿಗೆ ಬೇಕಾದಂಥ ಆಹಾರವನ್ನು ಉಂಟು ಮಾಡಿದ್ದಾನೆ, ಹೌದಲ್ವಾ? ಈ ಪ್ರಕೃತಿಯಲ್ಲಿ ನೋಡುವಾಗ ವಿಧ ವಿಧವಾದಂಥ ಆಹಾರ ಪದಾರ್ಥಗಳನ್ನು ದೇವರು ಉಂಟು ಮಾಡಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಿಂದ ನೋಡ್ಕೊಂಡು ಬರುವಾಗ ವಿಧ ವಿಧವಾದಂಥ ಕಾಯಿಪಲ್ಯ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು, ದವಸ ಧಾನ್ಯಗಳನ್ನು ಉಂಟು ಮಾಡಿದ್ದೀನಿ ಅಂತೇಳಿ ಅಲ್ಲಿ ಒಂದು ಮಾತು ಇರುತ್ತೆ ಪ್ರಿಯರೇ. ಯಾವುದೇ ಆಗಿರ್ಬೋದು. ಅದೇ ಪ್ರಕಾರ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜಂತುಗಳನ್ನು, ಮೃಗಗಳನ್ನು ಇವೆಲ್ಲ ಉಂಟು ಮಾಡಿದ್ದಾನೆ. ಅಂದರೆ ಪ್ರಾಣಿಗಳಿಗೆ ಬೇಕಾದಂಥ ಆಹಾರವನ್ನು, ಪಕ್ಷಿಗಳಿಗೆ ಬೇಕಾದಂಥ ಆಹಾರವನ್ನು, ಮೃಗಗಳಿಗೆ ಬೇಕಾದಂಥ ಆಹಾರವನ್ನು, ಅದೇ ಪ್ರಕಾರ ಏನ್ರಿ ಸಮುದ್ರದಲ್ಲಿ ಮೀನುಗಳು, ಸಮುದ್ರದಲ್ಲಿ ಜೀವ ಜಂತುಗಳು ಇವೆಲ್ಲ ಅವುಗಳಿಗೆ ಬೇಕಾದಂಥ ಆಹಾರವನ್ನು ಪ್ರತಿಯೊಂದನ್ನು ಕೂಡ ದೇವರು ಆಲೋಚನೆ ಮಾಡಿ ಉಂಟು ಮಾಡಿದ್ದಾರೆ. ಪ್ರತಿಯೊಂದು ಜೀವಿಗೆ ಬೇಕಾದಂಥ ಆಹಾರವನ್ನು, ಚಿಕ್ಕ ಇರುವೆಗಳ ಮೊದಲುಗೊಂಡು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೆ ಬೇಕಾದಂಥ ಆಹಾರವನ್ನು ಈ ಪ್ರಕೃತಿಯಲ್ಲಿ ದೇವರು ಉಂಟು ಮಾಡಿದ್ದಾರೆ ಪ್ರಿಯರೇ. ಇದೇ ಪ್ರಿಯರೇ, ನಾವು ಜೀವಿಸ್ತಾ ಇದ್ದೀವಿ, ನಾವು ಊಟ ಮಾಡ್ತಾ ಇದ್ದೀವಿ. ನಮಗೆ ಬೇಕಾದಂಥ ಎಲ್ಲ ದವಸ ಧಾನ್ಯಗಳನ್ನು, ನಾವು ಬೇಕಾದಂಥ ಎಲ್ಲವನ್ನು, ಆಹಾರವನ್ನು ಊಟ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ನಮಗೆ ಇಷ್ಟವಾದಂಥ ರುಚಿಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ. ಇದೊಂದು ರುಚಿ, ಮತ್ತೊಂದು ರುಚಿ, ಮತ್ತೊಂದು ರುಚಿ. ಇನ್ನು ಹೋಟೆಲ್ಗಳಲ್ಲಿ ನೋಡುವಾಗ ಜನರಿಗೆ ಹೊಸ ಹೊಸ ರುಚಿಯನ್ನು ಕೊಟ್ಟು ಜನರನ್ನು ಆಕರ್ಷಿಸಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡ್ತಾ ಇರ್ತಾರೆ. ನೋಡಿ, ಹೊರಗಡೆ ನೋಡುವಾಗ ಫ್ಲೆಕ್ಸ್ಗಳಾಗ್ತಾ ಇರ್ತಾರೆ, ಡಿಸೈನ್ ಅಂದರೆ ಊಟದ ವಿಷಯದಲ್ಲಿ ಹೊರಗಡೆ ಪೋಸ್ಟರ್ಗಳು ಹಾಕಿರ್ತಾರೆ ಪ್ರೇರೆ. ಪೋಸ್ಟರ್ಗಳಲ್ಲಿ ಹೇಗಿರುತ್ತಪ್ಪ ಅಂತ ನೋಡುವಾಗ ಎಣ್ಣೆ ಸುರಿದು ನೋಡೋದಕ್ಕೆ ಆಕರ್ಷಣೆಯಿಂದ ಇರುವಂತೆ ಇವರು ತಯಾರು ಮಾಡಿರ್ತಾರೆ. ಎಲ್ಲ ನೋಡುವಾಗ ಏನ್ರಿ, ಇವ್ರ ಮಧ್ಯದಲ್ಲಿ ಊಟ ಮಾಡುವಾಗ ಅನೇಕ ರೋಗಗಳೇ ತುಂಬಿಕೊಂಡಿದೆ ವಿನಃ ಆರೋಗ್ಯ ಇಲ್ಲ. ಅನೇಕ ರೋಗಗಳೇ ಇದೆಯೇ ವಿನಃ ಆರೋಗ್ಯ ಇಲ್ಲ ಪ್ರಿಯರ ದೇವ್ರ ಮಕ್ಕಳಿಗೆ. ಆದರೆ ದೇವರು ಮಾತ್ರ ಒಳ್ಳೆಯದನ್ನು ಉಂಟು ಮಾಡಿದ್ದಾರೆ, ಆರೋಗ್ಯಕರವಾದ ಆಹಾರವನ್ನೇ ಉಂಟು ಮಾಡಿದ್ದಾರೆ. ದವಸ ಧಾನ್ಯಗಳು, ಎಲೆಗಳು, ಗಿಡಗಳು, ಹಣ್ಣುಗಳು, ಹಂಪಲುಗಳು ಎಲ್ಲ ನೋಡುವಾಗ ಪ್ರಾರಂಭದಲ್ಲಿ ಒಳ್ಳೆಯದುಂಟು ಮಾಡಿದ್ದಾರೆ. ಮನುಷ್ಯನು ಕೈ ಹಾಕಿದಾಗ ಪ್ರತಿ ಆಹಾರ ಪದಾರ್ಥಗಳು ಕೆಟ್ಟು ಹೋಗ್ತಾ ಇವೆ. ಕಾರಣ ಏನಪ್ಪ ಅಂದರೆ, ಮನುಷ್ಯನಲ್ಲಿ ಸ್ವಾರ್ಥ ಇರುವುದರಿಂದ ನಾನು ಏಕ್ದಮ್ ಶ್ರೀಮಂತನಾಗಬೇಕು, ಏಕ್ದಮ್ ಕೋಟ್ಯಾಧೀಶ್ವರನಾಗಬೇಕು ಎಂಬೊಂದು ಕುತಂತ್ರದಿಂದ ಅನೇಕ ಕೆಮಿಕಲನ್ನು ಏನ್ರಿ ಬಳಸಿ ಆಹಾರವನ್ನು ಬೆಳೆಸಿ ಜನರ ಮಧ್ಯದಲ್ಲಿ ಮಾರಾಟ ಮಾಡಿ ಸಂಪಾದನೆ ಮಾಡಿಕೊಂಡು ಜನರ ಏನ್ರಿ ಪ್ರಾಣಗಳೊಟ್ಟಿಗೆ ಮನುಷ್ಯನು ಚೆಲ್ಲಾಟ ಆಡ್ತಾ ಇದ್ದಾನೆ. ಜನರ ಪ್ರಾಣಗಳೊಟ್ಟಿಗೆ, ಜೀವಿಗಳೊಟ್ಟಿಗೆ ಅಂದರೆ ವಿಷ ತಿನ್ನಿಸಿ ಇವನು ಸಂಪಾದನೆ ಮಾಡ್ಕೊಳ್ತಾ ಇದ್ದಾನೆ, ವಿಷ ಬೆರೆಸ್ತಾ ಇದ್ದಾನೆ, ಗೊತ್ತಾಗ್ತಾ ಇಲ್ಲ. ನಿಧಾನಕ್ಕೆ ಮನುಷ್ಯರ ಆಯುಷ್ಕಾಲ ಮುಗಿತಾ ಇದೆ. ಅನೇಕ ರೋಗಗಳು ತುಂಬಿಕೊಂಡಿದೆ, ಅನೇಕ ರೋಗಗಳು. ಪ್ರಿಯರಾದ ದೇವರ ಮಕ್ಕಳಿರ, ಇಂಥ ಪರಿಸ್ಥಿತಿ ಈ ಲೋಕದಲ್ಲಿ ಇದೆ ಪ್ರಿಯರೇ. ಇಂಥ ಲೋಕದಲ್ಲಿ ತಂದೆಯಾದ ದೇವರು ತನ್ನ ಪ್ರಿಯಕುಮಾರನ ಮೂಲಕ ಆಹಾರವನ್ನು, ಭೌತಿಕವಾದಂಥ ಆಹಾರವನ್ನು ದೇವರು ಕೊಟ್ಟಿದ್ದಾರೆ, ಅದನ್ನು ಹಾಳು ಮಾಡಿಕೊಂಡಿದ್ದಾರೆ. ಇವಾಗ ಮತ್ತೊಂದು ಆಹಾರ ಅಂದರೆ ಲೋಕಕ್ಕೆ ತಿಳಿಯದ ಆಹಾರ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. 31ನೇ ವಚನ. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು ಅಂದರೆ, ಒಂದು ಪ್ರಾಂತದಲ್ಲಿದ್ದಾಗ ಶಿಷ್ಯರು ಊಟವನ್ನು ತಗೊಂಡು ಬರ್ತಾರೆ.
ಊಟವನ್ನು ತಗೊಂಡು ಬಂದು ಯೇಸು ಕ್ರಿಸ್ತರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ಏನ್ರಿ, ಗುರುವೇ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಊಟ ತಂದಿದ್ದೀವಿ, ಊಟ ಮಾಡಿ ಅಂತ. ಅವಾಗ ಯೇಸು ಪ್ರಭು ಹೇಳುವಂಥ ಮಾತೇನು? 32ನೇ ವಚನ, ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು ಅಂತ ಹೇಳ್ತಾರೆ ಪ್ರಿಯ. ನಿಮಗೆ ತಿಳಿಯದ ಆಹಾರ ಏನು? ಈ ಲೋಕದಲ್ಲಿ ಎಲ್ಲ ತಿಳಿದಿರುವಂಥ ಆಹಾರವೇ. ಮಾಂಸದ ಆಹಾರ ಆಗಿರ್ಬೋದು, ಮೀನುದ ಆಹಾರ ಆಗಿರ್ಬೋದು, ಕೋಳಿ ಆಹಾರ ಆಗಿರ್ಬೋದು, ಅದೇ ಪ್ರಕಾರ ದವಸ ಧಾನ್ಯಗಳಾಗಿರ್ಬೋದು, ಕಾಯಿಪಲ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಈ ಲೋಕದಲ್ಲಿ ಸಿಗುವಂಥ ಹಣ್ಣುಗಳು, ಹಂಪಲುಗಳು, ತರಕಾರಿ, ವಿಧ ವಿಧವಾದಂಥ ಕಾಯಿಪಲ್ಯಗಳು, ದವಸ ಧಾನ್ಯಗಳು ಇದೆ. ಎಲ್ಲ ಭುಜಿಸ್ತಾ ಇದ್ದೀವಿ, ಏನೇನು ಬೇಕೋ ಎಲ್ಲ ತಿಂತಾ ಇದ್ದೀವಿ. ತಿಳಿಯದ ಆಹಾರ ಅದು ಯಾವುದು? ತಿಳಿಯದ ಆಹಾರ ಅಂದರೆ ಇದು ಲೋಕಕ್ಕೇನೆ ತಿಳಿದಿಲ್ವಾ ಅಂತ ನೋಡುವಾಗ, ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರು ಬೋಧನೆ ಮಾಡುವಂಥ ಸಮಯದಲ್ಲಿ ಲೋಕಕ್ಕೆ ತಿಳಿಯದ ಆಹಾರ. ಇವಾಗ ಪ್ರಪಂಚದಲ್ಲಿ ಬೈಬಲ್ ಗ್ರಂಥವು ಇರುವುದರಿಂದ, ಬೈಬಲ್ ಗ್ರಂಥದಲ್ಲಿ ಇದ್ದಂಥ ವಾಕ್ಯಗಳನ್ನು ತಿಳಿದಿರುವುದರಿಂದ ಕೆಲವರಿಗೆ ಅರ್ಥ ಆಗಿರುತ್ತೆ. ಲೋಕದಲ್ಲಿ ದೇವರ ಜ್ಞಾನವನ್ನು ತಿಳಿಯದವರಿಗೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಮಾಡಿಕೊಂಡಾಗ ಅದ್ಭುತ ಪ್ರಿಯರೇ. ಇಲ್ಲಿ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು. ಈ ಮಾತು ಹೇಳಿದಾಗ ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಂಥ ಶಿಷ್ಯರು ಏನಂದ್ಕೊಳ್ತಾ ಇದ್ದಾರೆ ನೋಡಿ. ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟಾರೋ ಏನೋ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ತಾ ಇದ್ದಾರೆ. ಯಾರೋ ನಾವು ಆ ಕಡೆ ಹೋಗಿದ್ದೀವಲ್ಲ, ಊಟ ತರೋಕೆ ಹೋಗಿದ್ದೀವಲ್ಲ, ಈ ಸಮಯದಲ್ಲಿ ಯಾರು ತಂದು ಕೊಟ್ಟಿರಬಹುದು ಅಂತೇಳಿ ಅಲ್ಲಿರುವಂಥ ಶಿಷ್ಯರು ಮಾತಾಡಿಕೊಳ್ತಾ ಇದ್ದಾರೆ. ಯಾರೋ ತಂದು ಕೊಟ್ಟಿರ್ಬೋದು, ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ಯಾರು ತಂದು ಕೊಟ್ಟಿಲ್ಲ. ಆದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಬೇರೆ. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಬೇರೆ. ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. 34ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಗಮನಿಸ್ರಿ. 34ನೇ ವಚನ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನನ್ನ ಆಹಾರವು ಅಂದರೆ ನಿಮಗೆ ತಿಳಿಯದೆ ಆಹಾರ ಒಂದಿದೆ. ನಿಮಗೆ ತಿಳಿಯದ ಆಹಾರ, ನಿಮಗೆ ತಿಳಿಯದ ಆಹಾರ ನನಗಿದೆ ಅಂದಾಗ ಅವ್ರೇನು ಹೇಳ್ತಾರೆ? ಈ ಲೋಕಕ್ಕೆ ಏನು ಆಹಾರ ಗೊತ್ತಿಲ್ಲ, ಈ ಲೋಕಕ್ಕೆ ತಿಳಿಯದ ಆಹಾರ ಏನು? ಮೊದಲನೇದಾಗಿ ಇದು ವಾಕ್ಯದ ಮೂಲಕ ತಿಳ್ಕೊಂಡು ಆಮೇಲೆ 34ನೇ ವಚನದಲ್ಲಿ ಹೇಳಿದಾರಲ್ಲ, ಆ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ತಿಳಿದುಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನವನ್ನು ನೋಡಿ ಪ್ರೇರೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಯೇಸು ಕ್ರಿಸ್ತರು ಬಂದು ಹೇಳುವಂಥ ಮಾತೇನು ಅಂತ ನೋಡುವಾಗ, ದುಡಿರಿ, ಈ ಲೋಕದಲ್ಲಿ ದುಡಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ಅಂತ ಹೇಳ್ತಾರೆ. ನಿತ್ಯ ಜೀವಕ್ಕೆ ಉಳಿಯುವಂಥ ಆಹಾರಕ್ಕಾಗಿ ದುಡಿರಿ ಅಂತ ಹೇಳ್ತಾರೆ. ನಿತ್ಯ ಜೀವ ಅಂದರೆ ನಿತ್ಯ ಜೀವಕ್ಕೆ ಉಳಿಯುವಂಥ ಆಹಾರ ಏನಪ್ಪ ಅಂತ ನೋಡುವಾಗ, ದೇವರು ಕೊಡುವಂಥ ವಾಕ್ಯಗಳು ಅಂದರೆ ಈ ಲೋಕದಲ್ಲಿ ನಾವು ದುಡಿಬೇಕು. ಯಾತಕ್ಕಾಗಿ ದುಡಿಬೇಕು? ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ದುಡಿಬೇಕು. ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ದುಡಿಬೇಕು. ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ, ನಿತ್ಯ ಜೀವನ ಪಡೆದುಕೊಳ್ಳೋದಕ್ಕೆ ಯಾರಾದರೂ ದುಡಿತಾ ಇದ್ದಾರಾ? ಈ ಲೋಕದಲ್ಲಿ ದುಡಿಯೋದೆಲ್ಲ ಕೂಡ ನೋಡುವಾಗ ಮನೆಯನ್ನು ಕಟ್ಟಿಕೊಳ್ಳೋಣ, ಮದುವೆಯನ್ನು ಮಾಡಿಕೊಳ್ಳೋಣ, ಸಂಪಾದನೆ ಮಾಡಿಕೊಳ್ಳೋಣ, ಕೂಡಿಟ್ಟುಕೊಳ್ಳೋಣ ಅಂತೇಳಿ ಈ ಆಲೋಚನೆಯಲ್ಲಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಇದಲ್ಲ ಪ್ರಾಮುಖ್ಯವಾದಂಥ ಉದ್ದೇಶ ಏನು ಗೊತ್ತಾ? ನಾವು ದುಡಿಬೇಕು, ಸಂಪಾದನೆ ಮಾಡಿಕೊಳ್ಬೇಕು, ತಪ್ಪೇನಿಲ್ಲ. ಆದರೂ ಉದ್ದೇಶ ಏನಿರಬೇಕು? ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು ಎನ್ನುವಂಥ ಉದ್ದೇಶ ಇರಬೇಕು. ನಾನು ದೇವ್ರಿಗೋಸ್ಕರ ಬದುಕಬೇಕು, ಭಕ್ತಿಯಿಂದ ಬದುಕಬೇಕು, ಅದಕ್ಕೆ ಈ ಲೋಕದಲ್ಲಿ ನಾನು ಬದುಕಬೇಕು. ದೇವ್ರಿಗೋಸ್ಕರ ಜೀವಿಸಬೇಕು, ದೇವರ ಸೇವೆ ಮಾಡಬೇಕು, ದೇವರ ಕಾರ್ಯಕ್ರಮಗಳನ್ನು ಮಾಡಬೇಕು, ಅದಕ್ಕೆ ಈ ಲೋಕದಲ್ಲಿ ನಾನು ಜೀವಿಸ್ಬೇಕು. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ, ದೇವರ ಸೇವೆ ನಿಮಿತ್ತವಾಗಿ ಜೀವಿಸಬೇಕಾದ್ರೆ ನಾನು ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರ್ಬೇಕಂದ್ರೆ ನಾನು ದುಡಿಬೇಕು. ದುಡಿದು ಒಟ್ಟಿಗೆ ಏನು ಬೇಕೋ ಸಂಪಾದನೆ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಸೇವೆಯಲ್ಲಿ, ಕೆಲಸದಲ್ಲಿ
ಇರಬೇಕು. ಆದರೆ ಈ ಲೋಕದಲ್ಲಿ ಯಾತಕ್ಕಾಗಿ ದುಡಿತಾ ಇದ್ದಾರೆ? ದೇವರ ಕಾರ್ಯಕ್ರಮವನ್ನು ಬದಿಗಿಟ್ಟಿದ್ದಾರೆ, ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ, ದೇವರ ಸೇವೆ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಳ್ಳದೆ ಈ ಲೋಕದಲ್ಲಿ ದುಡಿಬೇಕು, ಸಂಪಾದನೆ ಮಾಡಲೇಬೇಕು, ದುಡಿಲೇಬೇಕು. ಅದರ ಹಿಂದೆ ಉದ್ದೇಶ ಪರಲೋಕವಾಗಿರಬೇಕು, ದೇವರಾಗಿರಬೇಕು, ಯೇಸು ಕ್ರಿಸ್ತರಾಗಿರಬೇಕು. ಒಂದ್ಸಾರಿ ವಿಚಾರ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರು ಕೊಟ್ಟಿದ್ದು ಊಟ ಮಾಡ್ತಾ ಇದ್ದೀವಿ, ದೇವ್ರು ಕೊಟ್ಟಿದ್ದು ಭುಜಿಸ್ತಾ ಇದ್ದೀವಿ, ಆದರೆ ದೇವರನ್ನು ಮರೆತು ಜೀವಿಸ್ತಾ ಇದ್ದೀವಿ. ನಿಮಗೆ ತಿಳಿಯದ ಆಹಾರ ಅಂತ ನೋಡುವಾಗ ದೇವರು ಕೊಡುವಂಥ ಆತ್ಮಿಕವಾದಂಥ ಆತ್ಮಿಕವಾದಂಥ ವಾಕ್ಯಗಳು, ಈ ವಾಕ್ಯಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು. ಈ ವಾಕ್ಯಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು. ಸಂಪಾದನೆ ಮಾಡಿಕೊಂಡು ಈ ಆತ್ಮಿಕವಾದಂಥ ಆಹಾರವನ್ನು ಕೂಡಿಟ್ಟುಕೊಂಡು ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಸೇವೆಯಲ್ಲಿ ಇರಬೇಕು ಪ್ರಿಯರೇ. ಇವಾಗ ಯೇಸು ಕ್ರಿಸ್ತರು ಹೇಳುವಂಥ ಇನ್ನೊಂದು ಮಾತು ಏನದು? ಯೇಸು ಕ್ರಿಸ್ತರು ಹೇಳುವಂಥ ಮಾತೇನು? 4ನೇ ಅಧ್ಯಾಯ 34ನೇ ವಚನ. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ದೇವರು ನನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನ ಚಿತ್ತವನ್ನು ನಾನು ನೆರವೇರಿಸಬೇಕು. ಆತನ ಚಿತ್ತ ಏನಾಗಿದೆ? ಈ ಭೂಲೋಕದಲ್ಲಿ ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು. ಎಲ್ಲರೂ ರಕ್ಷಣೆ ಹೊಂದಬೇಕಾದರೆ ಮಾರ್ಗ ಏನು? ಈ ಲೋಕದಲ್ಲಿ ಅಂಧಕಾರದಲ್ಲಿ, ಪಾಪದಲ್ಲಿದೆ, ಕತ್ತಲೆಯಲ್ಲಿ ಇದ್ದಂಥ ಇವರನ್ನು ರಕ್ಷಿಸಬೇಕಾದರೆ ಬೆಳಕು ಕೊಡಬೇಕು. ಇವರಿಗೆ ಆತ್ಮಿಕವಾದಂಥ ಬೆಳಕು ಅಂದಾಗ ಆತ್ಮಿಕವಾದಂಥ ಜ್ಞಾನವೆಂಬ ಬೆಳಕನ್ನು ಈ ಲೋಕಕ್ಕೆ ಕೊಡಬೇಕು. ಆ ಆತ್ಮಿಕವಾದಂಥ ಜ್ಞಾನವೆಂಬ ಬೆಳಕನ್ನು ಕೊಟ್ಟು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾರೆ. ಈ ರಕ್ಷಣೆ ಮಾರ್ಗದಲ್ಲಿ ಅಂದರೆ ದೇವರ ಮಾರ್ಗ, ಅಂದರೆ ಯೇಸು ಕ್ರಿಸ್ತರ ಮಾರ್ಗ. ಈ ಮಾರ್ಗದಲ್ಲಿ ಬಂದು ಭಕ್ತಿಯಿಂದ ವಾಕ್ಯದ ಪ್ರಕಾರ ವಿಧೇಯರಾಗಿ ಜೀವಿಸಿದಾಗ ಏನ್ರಿ ರಕ್ಷಣೆ ಮಾರ್ಗದಲ್ಲಿದ್ದಾರಂತ ಅರ್ಥ. ರಕ್ಷಣೆ ಮಾರ್ಗದಲ್ಲಿ ಇದ್ದು ಪ್ರಿಯರಾದ ದೇವರ ಮಕ್ಕಳಿರ ಮರಣ ಹೊಂದಿದಾಗ ನಿತ್ಯ ಜೀವವನ್ನು ಪಡ್ಕೊಳ್ತಾರೆ, ರಕ್ಷಣೆಯನ್ನು ಪಡ್ಕೊಳ್ತಾರೆ. ಅದನ್ನು ಪಡ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತರು ಸುವಾರ್ತೆ ಮಾಡಿ ಶಿಲುಬೆ ಮರಣವನ್ನು ಹೊಂದಬೇಕು. ಆವಾಗ ದೇವರ ಚಿತ್ತ ನೆರವೇರುತ್ತೆ. ಯೇಸು ಕ್ರಿಸ್ತರ ವಿಷಯದಲ್ಲಿ ದೇವರ ಚಿತ್ತ, ಆ ದೇವರ ಚಿತ್ತವನ್ನು ಯೇಸು ಪ್ರಭು ನೆರವೇರಿಸ್ತಾರೆ. ಸುವಾರ್ತೆ ಮಾಡ್ತಾರೆ, ಅನೇಕ ಅದ್ಭುತಗಳನ್ನು ಮಾಡ್ತಾರೆ, ಕೊನೆಯದಾಗಿ ಶಿಲುಬೆ ಮೇಲೆ ಮರಣ ಹೊಂದುತ್ತಾರೆ. ಇವೆಲ್ಲ ಕೂಡ ದೇವರ ಇಷ್ಟವನ್ನು ನೆರವೇರಿಸುವಂಥ ಕಾರ್ಯಕ್ರಮಗಳು. ಆ ದೇವರ ಇಷ್ಟವನ್ನು ನೆರವೇರಿಸುವಂಥದ್ದೇ ನನ್ನ ಆಹಾರ ಅಂತ ಹೇಳ್ತಾರೆ. ನಿಮ್ಮ ಆಹಾರ ಆತ್ಮಿಕವಾದಂಥ ಜ್ಞಾನವನ್ನು ಮೊಟ್ಟ ಮೊದಲು ಸೇವಿಸುವಂಥದ್ದು, ಮೊಟ್ಟ ಮೊದಲು ಭುಜಿಸುವಂಥದ್ದು. ಆಮೇಲೆ ಸೇವಿಸಿದ ಮೇಲೆ, ದೇವರ ವಾಕ್ಯವನ್ನು ಸೇವಿಸಿದ ಮೇಲೆ ಏನು ಮಾಡಬೇಕು? ನಾವು ಕೂಡ ಯೇಸು ಕ್ರಿಸ್ತರ ಹಾಗೆ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಸಿದ್ಧರಾಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇರುತ್ತಲ್ವ, ಏನದು? ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ. ಹೇಗೆ ಕೊಡ್ತೀವಿ ನಮ್ಮ ಪ್ರಾಣವನ್ನು? ಇವಾಗ ಯೇಸು ಕ್ರಿಸ್ತರು ಪ್ರಾಣ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? ಈ ಲೋಕದಲ್ಲಿ ಮರಿಯಮ್ಮಳ ಮೂಲಕ ಜನ್ಮಿಸಿದರು, ಆಮೇಲೆ ಬೆಳೆದರು, ಸುವಾರ್ತೆ ಪ್ರಾರಂಭ ಮಾಡಿದ್ರು, ಅನೇಕ ಅದ್ಭುತಗಳನ್ನು ಮಾಡಿ ತೋರಿಸಿದ್ರು, ಕೊನೆಯದಾಗಿ ಶಿಲುಬೆ ಮರಣವನ್ನು ಹೊಂದಿದ್ರು. ಹೌದಲ್ವ? ಇವಾಗ ನಾವೇನು ಮಾಡಬೇಕು? ನಮ್ಮ ಸಹೋದರನ ಕಾಪಾಡಿಕೊಳ್ಳೋದಕ್ಕೆ ನಾವೇನು ಮಾಡಬೇಕು? ನಾವು ಕೂಡ ಕ್ರಿಸ್ತನ ಹಾಗೆ ಮರಣ ಹೊಂದಬೇಕಂತ ಹೇಳ್ತಾರೆ. ಹೇಗೆ ಮರಣ? ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೀವಿ ಅಂತ ನೋಡುವಾಗ ನಮ್ಮ ಜೀವಿತವನ್ನು, ಅಂದರೆ ಕಾಲವನ್ನು, ಸಮಯವನ್ನು, ಆರೋಗ್ಯವನ್ನು ದೇವರ ಸೇವೆ ನಿಮಿತ್ತವಾಗಿ ಖರ್ಚಾಗಬೇಕು. ಸಮಯ ಅಂದರೆ ಒಂದು ಆತ್ಮವನ್ನು ಕಾಪಾಡಬೇಕಾದ್ರೆ ದೇವ್ರು ಕೊಟ್ಟಂಥ ಸಮಯ ಖರ್ಚಾಗಬೇಕು. ಒಂದು ಆತ್ಮವನ್ನು ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ಕಷ್ಟ, ನಾವು ಕಷ್ಟಪಟ್ಟು ದುಡ್ದಿರ್ತೀವಲ್ಲ, ಅದು ಖರ್ಚಾಗಬೇಕು.
ದೇವ್ರು ಕೊಟ್ಟಂಥ ಆರೋಗ್ಯ ಖರ್ಚಾಗಬೇಕು, ಸಮಯವನ್ನು ಖರ್ಚಾಗಬೇಕು, ನಮ್ಮ ಕಷ್ಟವನ್ನು ಖರ್ಚಾಗಬೇಕು. ಕೊನೆಯದಾಗಿ ಈ ಜೀವಿತ ಮುಗಿಸ್ಕೊಂಡು ಏನ್ರಿ ಪರದೇಶಿಗೆ ಹೊರಟೋಗ್ಬೇಕು ಪ್ರಿಯರೇ. ನಮ್ಮ ಸಹೋದರರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದೀವಂದರೆ ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೋಡುವಾಗ ಏನ್ರಿ ಇನ್ನೊಬ್ಬ ಆತ್ಮವನ್ನು ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಾರ್ಥನೆಯಲ್ಲಿರಬೇಕು, ಆರಾಧನೆಯಲ್ಲಿರಬೇಕು, ಅದೇ ಪ್ರಕಾರ ದೇವರ ಪ್ರೀತಿಯನ್ನು ಪರಿಚಯ ಮಾಡಬೇಕು, ಸುವಾರ್ತೆ ಮಾಡಬೇಕು. ಇದು ಮಾಡಬೇಕು ಪ್ರಿಯರಿ. ಇಲ್ಲದೆ ಹೋದರೆ ನಿಜವಾದ ಕ್ರೈಸ್ತರಲ್ಲ, ನಾಮಕವಾಸ್ತ ಕ್ರೈಸ್ತರ ಇರ್ತೀವಿ. ನಾಮಕವಾಸ್ತ ಕ್ರೈಸ್ತರಾಗಿದ್ದರೆ ಉಪಯೋಗ ಇಲ್ಲ, ಸತ್ತರೆ ಬೆಂಕಿ ಕೊಂಡಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ದೇವರನ್ನು ನಂಬಿಕೊಂಡಿರುವಂಥ ನಾವು ಯಥಾರ್ಥವಾಗಿ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ದೇವರ ಪ್ರೀತಿಯನ್ನು ಪರಿಚಯ ಮಾಡೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡಿರುವಂಥ ನಮ್ಮ ತಂದೆಯೇ, ಮಹೋನ್ನತನೇ, ಅತಿ ಪರಿಶುದ್ಧನೇ, ಪರಮಾತ್ಮನೇ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ನಿಮ್ಮ ಸಹವಾಸದಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು, ಆತ್ಮಿಕ ಆಶೀರ್ವಾದವನ್ನು ದಯಪಾಲಿಸಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಶಾಂತಿ, ಸಮಾಧಾನವನ್ನು ಅನುಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.